ನಮಸ್ಕಾರ ಸ್ನೇಹಿತರೆ, ವಿಡಿಯೋ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡ್ತಾ ಇದ್ದಾರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇವತ್ತಿನ ಲೈವ್ ನಲ್ಲಿ ಏನೆಲ್ಲ ನಡೀತು ಅಂದ್ಬಿಟ್ಟು ಕಂಪ್ಲೀಟ್ ಆಗಿರೋಂಥ ಡೀಟೇಲ್ಸ್ ಈ ವಿಡಿಯೋದಲ್ಲಿ ನಾನು ಕೊಡ್ತಾ ಹೋಗ್ತೇನೆ. ಮಿಸ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ. ಇವತ್ತು ಬಿಬಿ ಮನೆಯಲ್ಲಿ ಏನೆಲ್ಲ ನಡೀತಪ್ಪ ಅಂದ್ರೆ, ಮೊದಲಿಗೆ ರೆಡ್ ಹೌಸ್ ಅಂಡ್ ಬ್ಲೂ ಹೌಸ್ ಕಂಟೆಸ್ಟೆಂಟ್ ಗಳೇನಿದ್ದಾರೆ ಇವ್ರಿಗೆ ಇವತ್ತಿನ ಟಾಸ್ಕ್ ಆಗಿ ನೀಡಿರೋದೇನೆಂದ್ರೆ ಒಂದು ಸ್ಕಿಟ್ ನ ಮಾಡಬೇಕು. ಈ ಒಂದು ಸ್ಕಿಟ್ ನಲ್ಲಿ ಅವ್ರದೇ ಆದಂತ ಒಂದು ಕಥಾ ಆಧಾರದಿಂದ ಅಲ್ಲಿ ಮನೆಗೆ ಪ್ರಾನ್ಸಿಪಾಲರ್ ಆಗಿರುವಂತ ರಘು ಅವ್ರನ್ನ ಇಂಪ್ರೆಸ್ ಮಾಡಬೇಕು. ಯಾವ ಒಂದು ತಂಡ ಈ ಒಂದು ಬಿಬಿ ಸ್ಕಿಟ್ ನಲ್ಲಿ ವಿನ್ ಆಗ್ತದೆ ಅವ್ರನ್ನ ರಘು ಅವರು ಡಿಸೈಡ್ ಮಾಡಿ ಅನೌನ್ಸ್ ಮಾಡಬೇಕಾಗ್ತದೆ. ಈ ಒಂದು ಸ್ಕಿಟ್ ನಲ್ಲಿ ಬಿಗ್ ಬಾಸ್ ಮನೆಯ ನವ ಜೋಡಿಗಳಿಗೆ ಈಗ ಯಂಗ್ ಜೋಡೀಸ್ ಆಗ್ಬಿಟ್ಟು ಅಶ್ವಿನಿ ಗೌಡ ಅವರು ಮತ್ತೆ ಗಿಲ್ಲಿ ಅವರು ಕಾಣಿಸ್ಕೊಳ್ಳಲಿದ್ದಾರೆ. ಇವರು ಒಂದು ಲವ್ ನಿಂದ ಕೂಡಿರುವಂತಹ ಒಂದು ಕಥಾ ಅಂದರದ ಒಂದು ಸ್ಕಿಟ್ ನ ಮಾಡ್ತಾ ಇದ್ದಾರೆ. ಈ ಒಂದು ಸ್ಕಿಟ್ ನಲ್ಲಿ ಗಿಲ್ಲಿ ಮತ್ತೆ ಅಶ್ವಿನಿ ಅವರು ಬಿಗ್ ಬಾಸ್ ಮನೆಯ ಹೊಸ ಜೋಡಿಯಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಇನ್ನೊಂದ್ ಕಡೆ ಕೆಂಪು ತಂಡದವರು ಈ ಒಂದು ಸ್ಕಿಟ್ ನಲ್ಲಿ ತಾಯಿಯ ಸೆಂಟಿಮೆಂಟ್ ನಿಂದ ಒಬ್ಬ ಕಲಾವಿದನು ಎಷ್ಟೆಲ್ಲ ಕಷ್ಟಗಳಿದ್ರು ಸಹ ಲೈಫ್ ನಲ್ಲಿ ಕಲೆಯನ್ನ ತಾನು ನಟನೆ ಮಾಡ್ಬೇಕಾದ್ರೆ ಅದನ್ನ ಸೆಡಿಗೆ ಇಟ್ಬಿಟ್ಟು ಯಾವ ತರ ನಟನೆ ಮಾಡ್ತಾನೆ ಅನ್ನೋ ಒಂದು ಸ್ಕಿಟ್ ನ ಈಗ ಕೆಂಪು ತಂಡದವರು ಮಾಡ್ತಾ ಇದ್ದಾರೆ. ಅಂಡ್ ಇದಕ್ಕೂ ಮುಂಚೆ ಬಿಗ್ ಬಾಸ್ ಮನೆಯಲ್ಲಿ ಏನೆಲ್ಲ ನಡೀತಪ್ಪ ಅಂದ್ರೆ, ಈ ಒಂದು ವಾರ ಕ್ಯಾಪ್ಟನ್ಸಿ ಕಂಟೆಂಡರ್ ಟಾಸ್ಕ್ ನಿಂದ ಬಿಗ್ ಬಾಸ್ ಮನೆಯಿಂದ 2 ಕಂಟೆಸ್ಟೆಂಟ್ ಗಳು ಹೊರಗುಳಿದಿದ್ದಾರೆ, ಡಿಬಾರ್ ಆಗಿದ್ದಾರೆ. ಆ 2 ಕಂಟೆಸ್ಟೆಂಟ್ ಗಳು ಯಾರಪ್ಪ ಅಂದ್ರೆ ಧ್ರುವಂತ್ ಅಂಡ್ ಚಂದ್ರಪ್ರಭು ಅವರು. ಇದಕ್ಕೆ ರೀಸನ್ ಏನಪ್ಪಾ ಅಂದ್ರೆ, ಒಬ್ಬರ ವಿರುದ್ಧವಾಗಿ ಒಬ್ರು ವಾದ ಮಾಡ್ಕೊಳ್ಬೇಕಾಯ್ತು. ಆ ಒಂದು ವಾದದಲ್ಲಿ ಚಂದ್ರಪ್ರಭು ಅವರು ಜಾನ್ವಿ ಅವ್ರ ವಿರುದ್ಧವಾಗಿ ಸೋತಿದ್ದಾರೆ. ಸೊ ಅದರಿಂದ ಈಗ ಚಂದ್ರಪ್ರಭು ಅವರು ಡಿಬಾರ್ ಆಗಿದ್ದಾರೆ ಈ ಒಂದು ಸ್ಕಿಟ್ ನಿಂದ ಅಂತ ತಿಳಿದು ಬರ್ತಾ ಇದೆ. ಅಂಡ್ ಇನ್ನೊಂದು ಕಡೆ ಈ ಒಂದು ಎಪಿಸೋಡ್ ನಲ್ಲಿ 100% ನಮ್ಗೆ ಏನಪ್ಪ ಮೈನ್ ಆಗಿ ಕಾಣಿಸೋದು ಅಂದ್ರೆ, ಅದು ರಕ್ಷಿತಾ ವರ್ಸಸ್ ಅಶ್ವಿನಿ ಗೌಡ ಅಂಡ್ ರಾಶಿಕಾ ಅಂಡ್ ರಿಷಾ ಅವರು. ಬಿಗ್ ಬಾಸ್ ಮನೇಲಿ ಎಲ್ಲೋ ಒಂದ್ ಕಡೆ ನಾವು ನೋಡ್ಕೊಳ್ತಾ ಹೋಗ್ತಾ ಇದ್ರೆ ಎಲ್ಲೂ ಅಶ್ವಿನಿ ಗೌಡ ಅವ್ರ ದಪ್ಪ ಆಗಿರ್ಬೋದು, ದಬ್ಬಳಿಕೆ ಆಗಿರ್ಬೋದು ಕಮ್ಮಿ ಆಗ್ತಾರ ನಮ್ಗೆ ಕಾಣಿಸ್ತಾನೆ ಇಲ್ಲ. ಈ ಒಂದು ಎಪಿಸೋಡ್ ನಲ್ಲೂ ಸಹ ನೀವು ಅಶ್ವಿನಿ ಗೌಡ ಅವರು ತಮ್ಮ ಪದಬಳಕೆ ಮತ್ತೆ ದಬ್ಬಳಿಕೆಯನ್ನ ರಕ್ಷಿತಾ ಶೆಟ್ಟಿ ಮೇಲೆ ಮಾಡಿರೋದನ್ನ ನೀವು ನೋಡ್ಬೋದು. ಈಗಾಗಲೇ ಅದ್ರ ಕುರಿತಾದಂತ ಪ್ರೋಮೋನು ರಿಲೀಸ್ ಆಗಿದೆ. ಪ್ರೋಮೋದ ಇನ್ ಡೀಟೇಲ್ ರಿವ್ಯೂ ಸಹ ನನ್ನ ಒಂದು ಚಾನಲ್ ಇದೆ, ದಯವಿಟ್ಟು ವಿಸಿಟ್ ಮಾಡಿ ಅದನ್ನು ಸಹ ನೋಡಿ. ಅಂಡ್ ಬಿಗ್ ಬಾಸ್ ಮನೆಯಲ್ಲಿ ಇವತ್ತಿನ ಎಪಿಸೋಡ್ ನಲ್ಲಿ ನೀವು ಬೇರೆಲ್ಲ ಏನಪ್ಪಾ ಎಕ್ಸ್ಪೆಕ್ಟ್ ಮಾಡಬಹುದು ಅಂದ್ರೆ, ಬಿಗ್ ಬಾಸ್ ಮನೆಯ ಪ್ರಣಯ ಜೀವಿಗಳಾದಂತಹ ಏನು ರಾಶಿಕಾ ಅವರು ಮತ್ತೆ ಸೂರಜ್ ಅವರು ಇದ್ದಾರೆ, ಇವರು ತುಂಬಾನೇ ಏನು ಎಷ್ಟೋ ವರ್ಷಗಳ ಲವ್ ಸ್ಟೋರಿ ಇವ್ರದ್ದು ಅನ್ನೋ ರೇಂಜ್ಗೆ ತುಂಬಾ ಕ್ಲೋಸ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ ಲೈವ್ ಅಲ್ಲಿ. ರಾಶಿಕರು ಪ್ರತಿಯೊಂದು ವಿಚಾರಕ್ಕೂ ಸೂರಜ್ ಅವ್ರ ಮೇಲೆ ಕೋಪ ಮಾಡ್ಕೊಂಡು, ನೀನ್ ಯಾಕೆ ನನ್ನ ಮಾತಾಡಕ್ ಬರ್ಲಿಲ್ಲ, ನನ್ನ ನೋಡ್ಬಿಟ್ಟು ಸೈಡ್ಗೆ ತಿರ್ಕೊಂಡು ಹೋದೆ, ಅದು ಇದು ಅಂದ್ಬಿಟ್ಟು ಸೂರಜ್ ಅವ್ರ ಹತ್ರ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಸೂರಜ್ ಅವರು ನನ್ಗೆ ಯಾವ್ದು ಗುರು ಇದು ಕರ್ಮ ಅನ್ನೋದಾರೆ ಎಕ್ಸ್ಪ್ರೆಷನ್ ಕೊಡ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ತುಂಬಾ ಓವರ್ ಪೊಸೆಸಿವ್ ಆಗಿ ಆಡ್ತಾ ಇದ್ದಾರೆ ಏನೋ ರಾಶಿಕಾ ಅವರು ಸೂರಜ್ ಅವ್ರ ಮೇಲೆ ಅಂತ ಲೈವ್ ಅಲ್ಲಿ ನಮ್ಗೆ ಕಾಣ್ ಸಿಗ್ತಾ ಇದೆ. ಅಂಡ್ ಈ ಒಂದು ಬಿಗ್ ಬಾಸ್ ಮನೆಯ ನವಜೋಡಿ ಏನಿದ್ದಾರೆ ರಾಶಿಕಾ ಮತ್ತೆ ಸೂರಜ್ ಅವರು, ಇವರ ಕುರಿತಾಗಿ ಇವರ ಒಂದು ಲವ್ ಟ್ರ್ಯಾಕ್ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ. ಅಂಡ್ ಇನ್ನೊಂದ್ ಕಡೆ ಬಿಬಿ ಮನೆಯ ಕಿಚನ್ ನಲ್ಲಿ ಒಂದು ಫನ್ನಿ ಆಗಿರುವಂತಹ ಇನ್ಸಿಡೆಂಟ್ ನಡೀತಾ ಇತ್ತು. ಅದೇನಪ್ಪಾ ಅಂದ್ರೆ, ಗಿಲ್ಲಿ ಅವರು ಅಶ್ವಿನಿ ಗೌಡ ಮತ್ತೆ ಜಾನ್ವಿ ಅವರು ಇಬ್ಬರನ್ನ ಒಂದ್ ಮಾಡೋದಕ್ಕೆ ತುಂಬಾ ಫನ್ನಿ ವೇ ಅಲ್ಲಿ ಜೋಕ್ ಮಾಡ್ತಾ ಇದ್ದಾರೆ. ಅದೇನಪ್ಪಾ ಅಂದ್ರೆ, ಇನ್ ಕೇಸ್ ಬಿಗ್ ಬಾಸ್ ಹೌಸ್ ಈಗ ಬಿಗ್ ಬಾಸ್ ಶೋ ನಡೀತಾ ಇದೆ, ಈ ಶೋ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಹೊರಗಡೆ ಜನಗಳಲ್ಲಿ ನಾವು ಫೇಮಸ್ ಆಗಿರ್ತೀವಿ, ನಮ್ಮನ್ನ ಪ್ರಮೋಷನ್ಗೆ ಅವರು ಇರೋ ಅಥವಾ ಈವೆಂಟ್ಸ್ ಗೆ ಕರೀತಾ ಇರ್ತಾರಲ್ವಾ, ನಮ್ಮ ಪ್ರತಿಯೊಬ್ಬ ಕಂಟೆಸ್ಟೆಂಟ್ ನ ಇಂಡಿವಿಜುವಲ್ ಆಗಿ ಕರೀತಾರೆ, ನಮ್ಗೆ ಇಂಡಿವಿಜುವಲ್ ಪೇಮೆಂಟ್ ನ ನೀಡ್ತಾರೆ. ಬಟ್ ಅಶ್ವಿನಿ ಗೌಡ ಜಾನ್ವಿ ಅವರು ಜೊತೆಯಲ್ಲಿ ಬಂದ್ರೆ ಮಾತ್ರ ಯಾರಾದ್ರೂ ಇನ್ವೈಟ್ ಮಾಡ್ತಾರೆ. ಒಬ್ರಲ್ಲಿ ಒಬ್ರು ಬರ್ಲಿಲ್ಲ ಅಂದ್ರೆ ನಿಮ್ಮನ್ನ ಇನ್ವೈಟ್ ಮಾಡೋದಿಲ್ಲ. ಸೊ ನೀವಿಬ್ರು ಒಂದಾಗ್ಬಿಡಿ, ಜೊತೆಯಲ್ಲಿದ್ರೆ ಅಷ್ಟೇ ನಿಮ್ಮನ್ನ ಜನಗಳ ನೋಡೋದು ಅಥವಾ ಹೊರಗಡೆ ಹೋದಾಗ ನಿಮ್ಮನ್ನ ಕರೆಯೋದು ಅಂತ ತುಂಬಾ ಹೇಳ್ಸೋ ತರ ತುಂಬಾ ಫನ್ ಮಾಡ್ತಾ ಇದ್ರು. ಬಿಗ್ ಬಾಸ್ ಮನೆಯಲ್ಲಿ ನಾವು ಹೇಳ್ಬೇಕಂದ್ರೆ ಲೈವ್ ನಲ್ಲಿ ನೋಡೋದಾದ್ರೆ ಗಿಲ್ಲಿ ಅವರು ತುಂಬಾ ಫನ್ ಇರ್ತಾ ಇದೆ ಲೈವ್ ಅಲ್ಲಿ. ಎಪಿಸೋಡ್ ಗಳಲ್ಲಿ ಅಷ್ಟೊಂದು ಫನ್ ನ ತೋರಿಸ್ತಾ ಇಲ್ಲ. ಎಲ್ಲೊಂದ್ ಕಡೆ ಗಿಲ್ಲಿ ಅವ್ರದೇ ತುಂಬಾ ಎಪಿಸೋಡ್ ಅಲ್ಲಿ ಕಂಟೆಂಟ್ ಆಗ್ಬಿಡುತ್ತೆ ಅಂತ ಕಟ್ ಮಾಡ್ತಾ ಇದ್ದಾರೆ. ಬಟ್ ನಾವು ಲೈವ್ ನಲ್ಲಿ ನೋಡ್ಕೊಳ್ಳೋದಾದ್ರೆ ಗಿಲ್ಲಿ ಅವ್ರ ಕಡೆಯಿಂದ ತುಂಬಾ ಅದ್ಭುತವಾದಂತ ಕಾಮಿಡಿ ಬರ್ತಾ ಇದೆ, ತುಂಬಾ ಫನ್ ಜನರೇಟ್ ಮಾಡ್ತಾ ಇದ್ದಾರೆ. ಇದಕ್ಕೂ ಮುಂಚೆ ಏನ್ ನಡೀತಪ್ಪ ಬಿಗ್ ಬಾಸ್ ಮನೆಯಲ್ಲಿ ಅಂದ್ರೆ, ಎಲ್ಲೋ ಒಂದ್ ಕಡೆ ಕಾವ್ಯ ಅವರು ಗಿಲ್ಲಿ ಅವರಿಂದ ದೂರ ಆಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಚಂದ್ರಪ್ರಭು ಅವ್ರನ್ನ ಮುಂದೆ ಇಟ್ಕೊಂಡು ಗಿಲ್ಲಿಯಿಂದ ದೂರ ಆಗೋದಕ್ಕೆ ತುಂಬಾ ಪ್ರಯತ್ನ ಪಡ್ತಾ ಇದ್ದಾರೆ, ಕಷ್ಟ ಪಡ್ತಾ ಇದಾರೆ ಅಂತ ಲೈವ್ ನಲ್ಲಿ ನಮ್ಗೆ ಕಾಣಿಸ್ತಾ ಇದೆ. ಇದಕ್ಕೆ ಮುಖ್ಯವಾದ ಕಾರಣ ಏನಪ್ಪಾ ಅಂದ್ರೆ, ಬಿಗ್ ಬಾಸ್ ಮನೆಯಲ್ಲಿ ಈಗ ಇರುವಂತ ಕಂಟೆಸ್ಟೆಂಟ್ ಗಳೆಲ್ಲರೂ ಕಾವ್ಯ ವಿಚಾರ ಬರೋಷ್ಟೊತ್ತಿಗೆ ಎಲ್ಲೋ ಒಂದ್ ಕಡೆ ಗಿಲ್ಲಿನ ಮುಂದೆ ತಂದು ಗಿಲ್ಲಿಯಿಂದ ಮಾತ್ರ ಕಾವ್ಯ ಅವರು ಬಿಗ್ ಬಾಸ್ ಮನೆಯಲ್ಲಿ ಇದ್ದಾರೆ, ಗಿಲ್ಲಿ ಇಲ್ಲಾಂದ್ರೆ ಕಾವ್ಯ ಇಲ್ಲ ಅನ್ನೋ ತರ ಮಾತಾಡ್ತಾ ಇರೋದ್ರಿಂದ ಗಿಲ್ಲಿ ಅವರಿಂದ ದೂರ ಆಗೋದಕ್ಕೆ ಏನೋ ಕಾವ್ಯ ಅವರು ತುಂಬಾ ಪ್ರಯತ್ನ ಪಡ್ತಾ ಇದ್ದಾರೆ. ಇವತ್ತಿನ ಲೈವ್ ನಲ್ಲೂ ಸಹ ಇದರ ಕುರಿತಾಗಿ ತುಂಬಾ ಮಾತುಕತೆ ಆಯ್ತು. ಅದೇನಪ್ಪ ಅಂದ್ರೆ, ಚಂದ್ರಪ್ರಭು ಅವ್ರ ಹತ್ರ ಹೋಗ್ಬಿಟ್ಟು ಕಾವ್ಯ ಅವರು ರಿಕ್ವೆಸ್ಟ್ ಮಾಡ್ತಾ ಇದ್ರು, ನೀವು ನನ್ನ ಅಣ್ಣ ತಾನೆ, ಗಿಲ್ಲಿಯಿಂದ ಹೆಂಗನ ಮಾಡ್ಬಿಟ್ಟು ಗಿಲ್ಲಿ ನನ್ನ ಲವರ್ ಅಂತ ಏನು ಈಗ ಫನ್ ಜನರೇಟ್ ಮಾಡ್ತಾ ಇದಾರೆ, ಅದನ್ನ ಮಾಡದಿರೋ ತರ ಮಾಡಿ ಅದು ಇದು ಅಂತ. ಸೊ ಇಂಡಿವಿಜುವಲ್ ಆಗಿ ಇವರು ತಮ್ಮ ಮೇಲೆ ಭಾರ ಎಲ್ಲ ಹಾಕೊಂಡ್ಬಿಟ್ಟು ಚಂದ್ರಪ್ರಭು ಅವರು ಗಿಲ್ಲಿ ಅವ್ರ ಹತ್ರ ಹೋಗ್ಬಿಟ್ಟು ವಾದಗಳೆಲ್ಲ ಮಾಡ್ತಾ ಇದ್ರು. ನನ್ನ ತಂಗಿಗೆ ಇಷ್ಟ ಆಗ್ತಾ ಇಲ್ಲ ನೀನ್ ಆತರ ಫನ್ ಮಾಡ್ತಾ ಇರೋದು, ಅವಳಿಗೆ ಔಟ್ ಸೈಡ್ ಜನಗಳು ನೋಡೋರು ಏನ್ ಅನ್ಕೊಳ್ತಾರೆ, ನೀನ್ ಕೇವಲ ನಿನ್ನ ಒಂದು ಏನೋ ಬೇಳೆ ಬಯಸ್ಕೊಳ್ಳೋದಕ್ಕೆ ಸೋಟಾಗಿ ಯೂಸ್ ಮಾಡ್ಕೊಳ್ತಾ ಇದೆ ಕಾವ್ಯನ ಅಂತ ಗಿಲ್ಲಿ ಅವ್ರ ಹತ್ರ ಮಾತಾಡ್ತಾ ಇದ್ರು. ಈ ಒಂದು ಸಂದರ್ಭದಲ್ಲೂ ಸಹ ಗಿಲ್ಲಿ ಅವರು ಏನು ಕೋಪ ಮಾಡ್ಕೊಂಡು ಬೇಜಾರು ಮಾಡ್ಕೊಂಡು ಮಾತಾಡ್ಲಿಲ್ಲ. ಚಂದ್ರಪ್ರಭು ಅವ್ರು ಏನು ರಿಷಿ ಅವ್ರ ಜೊತೆ ಇದ್ದಾರೆ, ರಿಷಿ ಅವ್ರ ಜೊತೆ ಇರೋದು ನೀನ್
ಯಾವ ತರ ಕರೆಕ್ಟು. ಈಗಾಗಲೇ ನಿನ್ಗೆ ಮದುವೆ ಆಗಿದೆ, 8 ಸಹ ಮೊನ್ನೆ ವಾರ್ನಿಂಗ್ ವಿಡಿಯೋ ಕಳಿಸಿದಾಳೆ ನಿನ್ಗೆ. ಇದಾದ್ಮೇಲೂ ಸಹ ನೀನ್ ರಿಷಾ ಜೊತೆ ಕಾಮಿಡಿಯಾಗಿ ಫನ್ ಆಗಿದೆ ಅಂತ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಚಂದ್ರಪ್ರಭಾ ಅವ್ರ ಕಡೆಯಿಂದ ಬಂದಂತ ಉತ್ತರ ಏನಪ್ಪಾ ಅಂದ್ರೆ, ರಿಷಾ ಅವರು ನಾನು ಇಬ್ರು ಜೊತೆಗೂಡಿ ಫನ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದೀವಿ, ನಾನು ನಟನೆ ಆಕೆಯು ನಟಿಯೇ, ಬಟ್ ಇಲ್ಲಿ ಕಾವ್ಯಗೆ ಇಷ್ಟ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರು. ಅದಕ್ಕೆ ಗಿಲ್ಲಿ ಅವ್ರು ಇದ್ಕೊಂಡು ಕಾವ್ಯ ಬಂದ್ ಹೇಳಿ ನನ್ಗೆ ಅದು ಇದು ಅಂತ ಮಾತಾಡ್ತಾ ಇದ್ರು. ಈ ಒಂದು ಕಾನ್ವರ್ಸೇಷನ್ ಅಲ್ಲಿ ಗಿಲ್ಲಿ ಅವರು ನೀನ್ ರಿಷಾನ ತಂಗಿ ಅಂತ ಕರಿ, ನಾನು ಕಾವ್ಯನಿಗೆ ತಂಗಿ ಅಂತ ಕರಿತೀನಿ ಅಂತ ಹೇಳ್ತಾ ಇದ್ರು. ರಿಷಾ ಅವರು ನನ್ನ ತಂಗಿ ಅಂತ ಕರಿ ಚಂದ್ರಪ್ರಭಾ ಅಂತ ಹೇಳ್ತಾ ಇದ್ರು. ಅಣ್ಣ ಅಣ್ಣ ಅಂತ ಕರಿತಾ ಇದ್ರು ಚಂದ್ರಪ್ರಭಾನ. ಬಟ್ ಚಂದ್ರಪ್ರಭಾ ಅವ್ರು ರಿಷಾ ಅವ್ರನ್ನ ಏನೋ ತಂಗಿ ಅಂತ ಕರೀಲಿಲ್ಲ. ಅಂಡ್ ಇವತ್ತಿನ ಎಪಿಸೋಡ್ ನಲ್ಲಿ ಈ ಮೈನ್ ಆಗಿ ನಮಗೆ ಹೈಲೈಟ್ ಆಗಿ ಕಾಣಿಸೋದೇನಪ್ಪ ಅಂದ್ರೆ ಇವ್ರದ್ದು ಗಲಾಟೆ ಏನು ರಿಷಾ ಅವ್ರದ್ದಾಗಿರ್ಬೋದು. ಎಲ್ಲೋ ಒಂದ್ ಕಡೆ ರಿಷಾ ಅವರು ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ತುಂಬಾ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಲೈವ್ ಅಲ್ಲೂ ಸಹ ತುಂಬಾ ಒಂಥರ ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ಕಸಿಮಿಸಿಕೊಳ್ಳೋದು, ಬೇಜಾರ್ಗೊಳ್ಳೋ ತರನೇ ಇವರು ಬಿಹೇವ್ ಮಾಡ್ತಾ ಇದ್ರು. ರಕ್ಷಿತಾ ಶೆಟ್ಟಿ ಅವರು ಬೆಡ್ರೂಮ್ ಅಲ್ಲಿ ಕುತ್ಕೊಂಡಿದ್ರೆ ಇವಳು ಸಡನ್ ಆಗಿ ಆಫ್ ಹೋಗ್ತಾಳೆ, ಹೋಗಿ ಸಪರೇಟ್ ಆಗಿ ಕುತ್ಕೊಳ್ತಾರೆ ಅನ್ನೋ ಒಂದು ಡಿಸ್ಕಷನ್ ಸಹ ಆಗ್ತಾ ಇತ್ತು ಲೈವ್ ನಲ್ಲಿ. ಅಂಡ್ ಇವತ್ತಿನ ಬಿಗ್ ಬಾಸ್ ಎಪಿಸೋಡ್ ನಲ್ಲಿ ಬೇರೆ ನೀವೆಲ್ಲ ಏನ್ ಎಕ್ಸ್ಪೆಕ್ಟ್ ಮಾಡಬಹುದಪ್ಪ ಅಂದ್ರೆ, ಬಿಗ್ ಬಾಸ್ ಅವರು ಇವತ್ತು ಸಹ ಒಂದು ಎಂಟರ್ಟೈನಿಂಗ್ ಆಗಿರುವಂತ ಟಾಸ್ಕ್ ನ ಪ್ಲಾನ್ ಮಾಡಿದ್ದಾರೆ. ಆ ಟಾಸ್ಕ್ ನಲ್ಲಿ ಯಾರೆಲ್ಲ ವಿನ್ ಆಗ್ಬೋದು ಅಂತ ಈಗ ಇನ್ನ ಲೈವ್ ಅದು ಟಾಸ್ಕ್ ಪ್ಲೇ ಆಗ್ತಾ ಇಲ್ಲ, ಬಟ್ ಟಾಸ್ಕ್ ಇವತ್ತಿನ ಮಟ್ಟಕ್ಕೂ ಸಹ ಟಾಸ್ಕ್ ಇದೆ ಅಂತ ಗೊತ್ತಾಗ್ತಾ ಇದೆ. ಅಂಡ್ ಮೈನ್ಲಿ ಇವತ್ತು ಏನಪ್ಪಾ ಅಂದ್ರೆ, ಈಗ ನಡೆದಂತ ಲೈವ್ ನಲ್ಲಿ ಇದ್ದದ ವಿಚಾರ ಏನಪ್ಪಾ ಅಂದ್ರೆ, ಸ್ಕಿಟ್ ಮಾಡ್ತಾ ಇದ್ದಾರೆ ಮನೆಯಂತ ಕಂಟೆಸ್ಟೆಂಟ್ ಗಳು. ಅದರಲ್ಲಿ ಹೈಲೈಟ್ ಆಗ್ತಾ ಇರೋದು ಯಾರಪ್ಪ ಅಂದ್ರೆ ಇಲ್ಲಿ ಗಿನ್ನಿ ಮತ್ತೆ ಅಶ್ವಿನಿ ಅವರು. ಬಟ್ ಇನ್ನೊಂದ್ ಕಡೆ ಫ್ಯಾಮಿಲಿ ಆಡಿಯನ್ಸ್ ಗೆ ಇಷ್ಟ ಆಗೋ ತರ ಒಂದು ಮದರ್ ಸೆಂಟಿಮೆಂಟ್ ನಿಂದ ಒಂದು ಸ್ಕಿಟ್ ನ ಮಾಡ್ತಾ ಇದಾರೆ ರೆಡ್ ತಂಡದವರು. ಈ ಎರಡು ತಂಡದಲ್ಲಿ ಯಾರು ಅಲ್ಲಿ ಪ್ರಿನ್ಸಿಪಾಲ್ ಅಂತ ರಘುವರ್ನ ಮೆಚ್ಚಿಸ್ತಾರೆ ಅಂತ ನೋಡ್ಬೇಕು. ಅಂಡ್ ಇವತ್ತಿನ ಎಪಿಸೋಡ್ ನಲ್ಲಿ ಬೇರೆಲ್ಲ ಸಂಗತಿಗಳು ನೀವೇನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದಪ್ಪ ಅನ್ನೋದು ನನ್ನ ಕೇಳೋದಾದ್ರೆ, ಇವತ್ತಿನ ಎಪಿಸೋಡ್ ನಲ್ಲಿ ಧನುಷ್ ಅವ್ರದ್ದು ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿರ್ಲಿದೆ ಅಂತ ಈಗ ಮಾಹಿತಿ ತಿಳಿದು ಬರ್ತಾ ಇದೆ. ಅಂಡ್ ಬಿಗ್ ಬಾಸ್ ಮನೆಯಲ್ಲಿ ಈಗ ಎಲ್ಲಾ ಕಂಟೆಸ್ಟೆಂಟ್ ಗಳು ಗೇಮ್ಗೆ ಈಗ ಇಳಿದಿದ್ದಾರೆ. ಗೇಮ್ ಈಗ ಸ್ವಲ್ಪ ರಂಗೇರ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ಯಾಕೆ ಅಂದ್ರೆ ನಿನ್ನೆ ಎಪಿಸೋಡ್ ನಲ್ಲಿ ಏನು ರಂಗದೇ ಬಸಂತಿ ಎಪಿಸೋಡ್ ಇತ್ತು, ರಂಗದೇ ಬಸಂತಿ ಟಾಸ್ಕ್ ಇತ್ತು. ಆ ಒಂದು ಟಾಸ್ಕ್ ನಲ್ಲಿ ಮನೆಯವರು ಎಲ್ಲರ ಇನ್ವಾಲ್ವ್ಮೆಂಟ್ ಆಗಿರ್ಬೋದು, ಅಗ್ರೆಸಿವ್ನೆಸ್ ಆಗಿರ್ಬೋದು, ತುಂಬಾ ಹೈ ಪೀಕ್ ಅಲ್ಲಿತ್ತು. ಸೊ ಈಗ ಬಿಗ್ ಬಾಸ್ ಮನೆ ಸ್ವಲ್ಪನೇ ರಂಗೇರ್ತಾ ಇದೆ. ಗೇಮ್ ನ ಕಡೆಗೆ ಫುಲ್ ಒಂಥರ ಫೋಕಸ್ ಮಾಡ್ತಾ ಇದ್ದಾರೆ. ಇವತ್ತಿನ ಮುಂದಿನ ಎಪಿಸೋಡ್ ಗಳಿಂದ ತುಂಬಾ ಎಕ್ಸೈಟಿಂಗ್ ಆಗಿ ಇರಲಿದೆ ಎಪಿಸೋಡ್ಸ್ ಅಂತ ನನಗೆ ಅನಿಸ್ತಾ ಇದೆ. ಮನೆಯಲ್ಲಿರುವಂತ ಕಂಟೆಸ್ಟೆಂಟ್ ಗಳು ಎಲ್ಲರೂ ಅವ್ರದೇ ಆದಂತ ಫುಟೇಜ್ ನೀಡೋದಕ್ಕೆ, ಅವ್ರದೇ ಆದಂತ ಗೇಮ್ ಪ್ಲೇ ತೋರಿಸೋದಕ್ಕೆ ಈಗ ತುಂಬಾ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ನಮ್ಗೆ ಈಗ ಗೊತ್ತಾಗ್ತಾ ಇದೆ. ನಿನ್ನೆ ಎಪಿಸೋಡ್ ನಲ್ಲಿ ಏನು ರಾಶಿಕಾ ವರ್ಸಸ್ ಅಶ್ವಿನಿ, ರಾಶಿಕಾ ವರ್ಸಸ್ ಕಾವ್ಯ ಆಗಿತ್ತು. ಆ ಒಂದು ಎಪಿಸೋಡ್ ನಲ್ಲಿ ಮಾತಿನಿಂದ ಏನು ರಾಶಿಕಾ ಅವ್ರನ್ನ ನೀನು ಡಿಪೆಂಡೆಂಟ್ ಅಂತ ಪ್ರೂವ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ರು ಕಾವ್ಯ. ಗೇಮ್ ನ ಮೂಲಕ ಗೆಲ್ಲೋದ್ರ ಮೂಲಕವಾಗಿ ರಾಶಿಕಾ ಅವರು ಕಾವ್ಯ ಅವರಿಗೆ ತಿರುಗೇಟನ್ನ ನೀಡಿದ್ರು. ಅದೇ ತರ ಈಗ ಬಿಗ್ ಬಾಸ್ ಮನೆಯಲ್ಲಿ ಗೇಮ್ ಒಂದೊಂದು ದಿನಕ್ಕೆ ಒಂದೊಂದರ ಟ್ವಿಸ್ಟ್ ಟರ್ನ್ಸ್ ತಗೊಂತಾ ಇದೆ. ಈಗಾಗ್ಲೇ ಏನು ಮೂರನೇ ವಾರ ನಡೆದಂತಹ ಪಂಚಾಯಿತಿಯಿಂದಾಗಿ, ಮೂರನೇ ವಾರ ನಡೆದಂತಹ ಒಂದು ಇನ್ಸಿಡೆಂಟ್ಸ್ ಇಂದಾಗಿ ತುಂಬಾ ನೆಗೆಟಿವ್ ಆಗಿದ್ರು ಅಶ್ವಿನಿ ಗೌಡ ಅವರು. ಅದಾದ್ಮೇಲೆ ಮನೆಗೆ ಬಂದಂತ ವೈಲ್ಡ್ ಕಾರ್ಡ್ ಎಂಟ್ರೆಸ್ ಬುದ್ಧಿ ಮಾತುಗಳು ಹೇಳಿದ್ರು. ಸುದೀಪ್ ಸರ್ ಸಹ ಕಿಚ್ಚನ ಪಂಚಾಯತಿಯಲ್ಲಿ ಬುದ್ಧಿ ಮಾತುಗಳು ಹೇಳಿದ್ರು. ಇಷ್ಟೆಲ್ಲ ಆದ್ಮೇಲೆ ಸಹ ಇವತ್ತಿನ ಎಪಿಸೋಡ್ ನಲ್ಲೂ ಸಹ ಎಲ್ಲೋ ಒಂದ್ ಕಡೆ ರಾಶಿಕಾ ವರ್ಸಸ್ ರಕ್ಷಿತಾ ಶೆಟ್ಟಿ ವಿಚಾರವಾಗಬೇಕಾಗಿದ್ದಂತ ಸಂಗತಿಯಲ್ಲಿ ಮಧ್ಯ ತಲೆ ಹಾಕಿ ತುಂಬಾ ರಾಂಗ್ ವೇಲಿ ಮಾತಾಡಿದ್ರು ಅಶ್ವಿನಿ ಗೌಡ ಅವರು ಅಂತ ಸಹ ನಮ್ಗೆ ಈಗ ಕಾಣಿಸ್ತಾ ಇದೆ. ಅಂಡ್ ಇನ್ನೊಂದ್ ಕಡೆ ವೈಲ್ಡ್ ಕಾರ್ಡ್ ಎಂಟ್ರಿಗೆ ಆಗಿ ಬಿಗ್ ಬಾಸ್ ಮನೆಗೆ ಹೋಗಿರೋ ರಿಷಾ ಅವ್ರ ಗೇಮ್ ನ ಮರೆತ್ಬಿಟ್ಟು ಎಲ್ಲೋ ಒಂದ್ ಕಡೆ ಇವ್ರನ್ನ ಪರ್ಸನಲ್ ಆಗಿ ತುಂಬಾ ಈಗೋಗಿ ತಗೊಂಡು ರಕ್ಷಿತಾ ಶೆಟ್ಟಿ ಮೇಲೆ ಟಾರ್ಗೆಟ್ ಮಾಡೋದಕ್ಕೆ ಹೋಗ್ತಾ ಇದಾರೆ ಅಂತ ನನಗೆ ಅನಿಸ್ತಾ ಇದೆ. ಅವರು ಔಟ್ ಸೈಡ್ ಜನಗಳು ಏನ್ ಅನ್ಕೊಳ್ತಾರೆ, ಜನಗಳಿಗೆ ಇಷ್ಟ ಆಗ್ತಾನೆ ಇಲ್ಲ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾನೆ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಅಂಡ್ ಇನ್ನೊಂದ್ ಕಡೆ ಇಲ್ಲಿ ಏನಪ್ಪಾ ಅಂದ್ರೆ ಸೂರಜ್ ಅವ್ರ ಜೊತೆ ತುಂಬಾ ಕ್ಲೋಸ್ ಆಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ರಾಶಿಕಾ ಅವರು. ಇದಕ್ಕೆ ಮೈನ್ ಕಾರಣ ಏನಪ್ಪಾ ಅಂದ್ರೆ, ನಿನ್ನೆ ಏನು ಬಿಗ್ ಬಾಸ್ ಅವರು ಪೇರೆಂಟ್ಸ್ ಕಾಲ್ ಬಂದಿತ್ತು, ಆ ಒಂದು ವಿಚಾರದಲ್ಲಿ ರಾಶಿಕಾ ಅವ್ರ ತಮ್ಮ ಏನಿದ್ದಾರೆ ಅವರು ಗೇಮ್ ನ ತುಂಬಾ ಚೆನ್ನಾಗಿ ಆಡ್ತಾ ಇದೆ ಅಂತ ಯಾವಾಗ ರಾಶಿಕಾ ಅವ್ರಿಗೆ ಹೇಳಿದ್ರು, ರಾಶಿಕಾ ಅವ್ರ ಪರವಾಗಿ ಬ್ಯಾಟಿಂಗ್ ಮಾಡಿದ್ರು. ಸೊ ಅವಾಗಿಂದ ಮೇ ಬಿ ಒಂದು ಟ್ರ್ಯಾಕ್ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ, ಇನ್ನ ಓವರ್ ಆಗಿ ಸ್ವಲ್ಪ ಕ್ಲೋಸ್ ಆಗಿರೋದು ನಮ್ಗೆ ಕಾಣಿಸ್ತಾ ಇದೆ. ಇವತ್ತಿನ ಎಪಿಸೋಡ್ ನಲ್ಲಿ ನೀವು ಮೈನ್ ಹೈಲೈಟ್ ಆಗಿ ಇದನ್ನ ನೋಡಬಹುದು. ಈಗ ಲೈವ್ ನಲ್ಲೂ ಸಹ ರಾಶಿಕಾ ಅವರು ಸೂರಜ್ ಅವ್ರ ಜೊತೆ ತುಂಬಾ ಲಾಂಗ್ ಡಿಸ್ಕಷನ್ ನಡೀತಾ ಇತ್ತು, ತುಂಬಾ ಪೊಸೆಸಿವ್ನೆಸ್ ನ ತೋರಿಸ್ತಾ ಇದ್ರು. ಅಂಡ್ ಗಿಲ್ಲಿ ಅವ್ರ ಕಾಮಿಡಿ ಮಾತ್ರ ತುಂಬಾ ಸಖತ್ತಾಗಿ ಹೈಲೈಟ್ ಆಗಿ ಬರ್ತಾ ಇತ್ತು ಲೈವ್ ನಲ್ಲಿ. ಇವತ್ತಿನ ಎಪಿಸೋಡ್ ನಲ್ಲಿ ಸಹ ಗಿಲ್ಲಿ ಅವ್ರ ಕಾಮಿಡಿ ಇರ್ಬೋದು ಅಂತ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಇವತ್ತಿನ ಎಪಿಸೋಡ್ ನಲ್ಲಿ. ಅಂಡ್ ಈ ಒಂದು BB ಹೌಸ್ ನಿಂದ ಈಗ ಎರಡು ಕಂಟೆಸ್ಟೆಂಟ್ ಗಳು ಯಾರು ಡಿಬಾರ್ ಆಗಿದ್ದಾರೆ, ನಮ್ಮ ಚಂದ್ರಪ್ರಭಾ ಮತ್ತೆ ಧ್ರುವಂತ್ ಅವರು ಈ ಒಂದು ಕ್ಯಾಪ್ಟನ್ಸಿ ರೇಸ್ ನಿಂದಾನೆ ಹೊರಗುಳಿದಾರೆ ಅಂತ ತಿಳಿದು ಬರ್ತಾ ಇದೆ. ಎಲ್ಲೋ ಒಂದ್ ಕಡೆ ಪ್ರತಿ ಸಾರಿ ಯಾರೋ ಒಬ್ಬ ಕಂಟೆಸ್ಟೆಂಟ್ಸ್ BB ಕ್ಯಾಪ್ಟನ್ಸಿಂದ ಹೊರಗುಳಿಬೇಕು ಅಂದ್ರೆ ಅದ್ರಲ್ಲಿ ಮುಂಚೆ ನಮಗೆ ಕಾಣಿಸುವಂತ ಹೆಸರೇ ಧ್ರುವಂತ್ ಆಗಿದೆ. ನಾವು ಫಸ್ಟ್ನೇ ವಾರದಿಂದ ನೋಡ್ಕೊಂಡ್ರೆ ಎಲ್ಲೋ ಒಂದ್ ಕಡೆ ಕ್ಯಾಪ್ಟನ್ಸಿ ರೇಸ್ ಅಂತ ಬಂದಾಗ ಧ್ರುವಂತ್ ಅವ್ರನ್ನೇ ಫಸ್ಟ್ ಮನೆಯಲ್ಲಿರುವಂತ ಕಂಟೆಸ್ಟೆಂಟ್ಗಳು ಸೈಡ್ಗೆ ಇಳ್ತಾ ಇದ್ದಾರೆ. ಇದಕ್ಕೆ ರೀಸನ್ ಏನು ಅಂತ ಅವರು ಏನ್ ಹೇಳ್ತಾ ಇದಾರೆ ಅಂತ ಇನ್ನ ಎಪಿಸೋಡ್ ನಲ್ಲಿ ಲೈವ್ ನೋಡ್ಬೇಕು. ನಾವು ಲೈವ್ ನಲ್ಲಿ ಏನ್ ತೋರಿಸ್ತಿಲ್ಲ. ಸೊ
ನಿಮ್ಮ ಅಭಿಪ್ರಾಯ ಏನು? ಇದುವರೆಗೂ ಕೊಟ್ಟಿರುವಂತ ಅಪ್ಡೇಟ್ಸ್ ಅಲ್ಲಿ ನಿಮ್ಮ ಅಭಿಪ್ರಾಯ ಏನು? ಈ ಒಂದು ವಾರ ಬಿಗ್ ಬಾಸ್ ಮನೆ ಕ್ಯಾಪ್ಟನ್ ಯಾರಾಗ್ಬೋದು? ಅಂಡ್ ರೆಡ್ ಹೌಸ್ ಮತ್ತೆ ಬ್ಲೂ ಹೌಸ್ ಅಂತ ಏನೀಗ ಬಿಗ್ ಬಾಸ್ ಮನೆ ಡಿವೈಡ್ ಆಗಿದೆ. ಇದರಲ್ಲಿ ಏನಾದ್ರೂ ಯಾವ್ದಾದ್ರು ಒಂದು ಟೀಮ್ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ, ಇನ್ನೊಂದು ಟೀಮ್ ಗಿಂತ ಕಂಪೇರ್ ಮಾಡಿದೆ ಅಂತ ನಿಮ್ಗೆ ಏನ್ ಅನ್ಸುತ್ತೆ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ. ಬಿಗ್ ಬಾಸ್ ನ ಲೈವ್ ಅಪ್ಡೇಟ್ಸ್ ಗಾಗಿ ಅಂಡ್ ಎಪಿಸೋಡ್ ನ ರಿವ್ಯೂಸ್ ಗಾಗಿ ನನ್ನ ಒಂದು ಚಾನಲ್ ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಒಂದು ಚಾನಲ್ ನ ಎಪಿಸೋಡ್ಸ್ ನ ಕುರಿತಾಗಿ ಇನ್ ಡೀಟೇಲ್ ಅಂತ ಲಾಂಗ್ ರಿವ್ಯೂ ಇರೋಂತ ವಿಡಿಯೋಸ್ ಅಪ್ಲೋಡ್ ಆಗಿದೆ, ಮಿಸ್ ಮಾಡದೆ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು, ಧನ್ಯವಾದ.